Hi, hello, my dear friends and my dear student. Welcome to my YouTube channel, English with Patel Sir. I am today explain about the blueprint of SSLC. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಸೈಯದ್ ಪಟೇಲ್, ಇಂಗ್ಲಿಷ್ ವಿತ್ ಪಟೇಲ್ ಸರ್. ನಾನು ನಿಮಗೆ ಕನ್ನಡದಲ್ಲಿ ಇಂಗ್ಲೀಷ್ನ ಈ ಬ್ಲೂಪ್ರಿಂಟನ್ನು ಸಹವಿರಳವಾಗಿ ಹೇಳಲು ಬಯಸ್ತೇನೆ. ಇಲ್ಲೇನಿದೆ ಅಂದರೆ, ಈ ಕರ್ನಾಟಕ ಸರ್ಕಾರವು SSLC ಮಂಡಳಿ ವತಿಯಿಂದ ಈ ಬ್ಲೂಪ್ರಿಂಟನ್ನು ಈಗಾಗಲೇ ಬಿಡುಗಡೆ ಆಗಿದೆ. ಹಾಗಾದರೆ ಈ ಬ್ಲೂಪ್ರಿಂಟಿನ ಪ್ರಕಾರ ನಾವು ಓದುವುದರಿಂದಾಗಿ ನಮಗೆ ಯಾವ ಒಂದು ಲೆಸನ್ನಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಮತ್ತು ಯಾವಾಗಷ್ಟೇ ಓದಬೇಕು, ಯಾವ ಕ್ವಶನ್ಗೆ ಯಾವ ಮಾರ್ಕ್ ಬರೋದರಿಂದ ನಾವು ನೇರವಾಗಿ ಅದನ್ನು ಓದ್ಬೋದು ಎಂಬುದು ಇಲ್ಲಿ ತಿಳಿಯೋಕ್ಕೆ ಅನುಕೂಲವಾಗುತ್ತದೆ. ಹಾಗಾಗಿ ವಿದ್ಯಾರ್ಥಿ ಮಿತ್ರರೇ, ಇವತ್ತು ನಿಮಗೆ ನಾನು ಈ ಬ್ಲೂಪ್ರಿಂಟ್ ಪ್ರಕಾರ ಓದುವುದು ಹೇಗೆ ಅಂತ ಹೇಳ್ಕೊಡ್ತೇನೆ. ಚಾಪ್ಟರ್ ವೈಸ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ಸ್ ಆಫ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಸಬ್ಜೆಕ್ಟ್ ಫಾರ್ SSLC ಎಕ್ಸಾಮಿನೇಷನ್ 2025 and 26. ಪ್ರೋಸ್, ಮೊದಲನೇದಾಗಿ ಗದ್ಯ ಭಾಗವನ್ನು ನಿಮಗೆ ಎಲ್ಲಿ ಯಾವ ಪಾಠದಲ್ಲಿ ಯಾವ ಲೆಸನ್ನಲ್ಲಿ ಎಷ್ಟು ಅಂಕಗಳಿದೆ ಅಂತ ಹೇಳ್ಕೊಳ್ತೇನೆ. ಮೊದಲನೇದಾಗಿ ಅ ಹೀರೋ ಅಂದರೆ ಒಬ್ಬ ಹೀರೋ, ಅರ್ಥಾತ್ ಒಬ್ಬ ನಟ ಅಂತ ಅರ್ಥ ಆಗುತ್ತೆ. ಒಬ್ಬ ಹೀರೋ ಅಂತ ಕಾಮನ್ ಆಗಿ ನಾವು ಒಬ್ಬ ಹೀರೋ ಅಂತ ಹೇಳ್ತಿದ್ವಿ ಕನ್ನಡದಲ್ಲಿ ಅರ್ಥ. ಇದರಲ್ಲಿ 3 ಮಾರ್ಕ್ಸಿನ ಒಂದು ಅಂಕ ಬರುತ್ತೆ. ಟೋಟಲಾಗಿ ಒಂದೇ ಕ್ವಶನ್ ಬರೋದು, ಅದು 3 ಮಾರ್ಕ್ಸಿನ ಒಂದು ಕ್ವಶನ್ ಆ ಹೀರೋ ಪಾಠದಲ್ಲಿ ಬರುತ್ತೆ. ನಂತರ ಮುಂದೆ ಹೋದಾಗ ನಾವು ಮುಂದೆ ಬರುವುದೇ ಲೆಸನ್ 2 ದೇರ್ ಈಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಂತ ಬರುತ್ತೆ. ಅಂದರೆ ಟ್ರ್ಯಾಕ್ಸ್ನಲ್ಲಿ ಹುಡುಗಿ ಇದ್ದಾಳೆ ಎಂಬ ಒಂದು ಪಾಠವಿದೆ, ಲೆಸನ್ ಇದೆ. ಈ ಟಾಪಿಕ್ ಇಲ್ಲಿ ಕ್ವಶನ್ ಯಾವುದು ಕೇಳ್ತಾರೆ ಅಂದರೆ 3 ಮಾರ್ಕ್ಸಿನ ಒಂದು ಅಂಕ, ಇದರಲ್ಲಿ ಕೂಡ 3 ಮಾರ್ಕ್ಸಿನ ಒಂದು ಅಂಕವಿದೆ. ಹಾಗಾಗಿ 3 ಮಾರ್ಕ್ಸಿಂದ ಒಂದು ಕ್ವಶನ್ ಇಲ್ಲಿ ಕೇಳ್ತಾರೆ. ಆ ಹೀರೋಯಲ್ಲಿ 3 ಮಾರ್ಕ್ಸಿನ ಒಂದು, ದೇರ್ ಈಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ನಲ್ಲಿ 3 ಮಾರ್ಕ್ಸಿನ ಒಂದು ಅಂಕ. ಹಾಗಾದರೆ ಇವೆರಡರಲ್ಲಿ 3 ಅಂಕದ ಒಂದೊಂದು ಪ್ರಶ್ನೆಗಳು ಕೇಳಲಾಗುತ್ತೆ. ಒಂದು ಪಾಠದಲ್ಲಿ ಒಂದೇ ಕ್ವಶನ್ ಕೇಳ್ತಾರೆ, ಅದು 3 ಅಂಕದ ಮಾತ್ರ ಇದರಲ್ಲಿ. ಮತ್ತು ದೇರ್ ಈಸ್ ಎ ಗರ್ಲ್ ಬೈದಲ್ಲಿ ಕೂಡ 1 ಅಂಕದ ಅಂದರೆ 3 ಅಂಕದ ಪ್ರಶ್ನೆ ಒಂದೇ ಇರುತ್ತೆ. ಹಾಗಾಗಿ ನೀವು ಇಲ್ಲಿ ಓದ್ಕೊಳ್ಳೋದು 3 ಅಂಕದ ಮಾತ್ರ, ಡೈರೆಕ್ಟಾಗಿ ಓದ್ಕೊಂಡ್ರೆ ಒಳ್ಳೆಯದಿರುತ್ತೆ. ನಂತರ 3ನೇ ಅಧ್ಯಾಯ ಅಂದರೆ 3ನೇ ಲೆಸನ್ ಜೆಂಟಲ್ ಮ್ಯಾನ್ ಆಫ್ ದ ರಿಯೋ ಆ್ಯಂಡ್ ಮೀಡಿಯಾ ಅಂತ ಬರುತ್ತೆ. ಅದರಲ್ಲಿ ನಿಮಗೆ ಬರೋದು ಎಷ್ಟು ಅಂದರೆ 2 ಮಾರ್ಕ್ಸಿನ ಅಂಕಗಳು ಬರ್ತವೆ. ಅದರಲ್ಲಿ ಡೈರೆಕ್ಟಾಗಿ 2 ಮಾರ್ಕ್ಸಿನ ಅಂಕ ಕೇವಲ ಇಲ್ಲಿ ನಮಗೆ ಬರೆಯೋಕ್ಕೆ ಸಿಗ್ತದೆ. ಅಂದರೆ 2 ಮಾರ್ಕ್ಸಿನ ಅಂಕ ಬರುತ್ತೆ. ಕ್ವಶನ್ನು 2 ಮಾರ್ಕ್ಸಿಂದ ಕೇಳ್ತಾರೆ ಅದರಲ್ಲಿ. ಹಾಗಾಗಿ ನೀವು ಡೈರೆಕ್ಟ್ 2 ಮಾರ್ಕ್ಸಿಂದ ಇಲ್ಲಿ ನೋಡ್ಕೊಂಡ್ರೆ ಒಳ್ಳೆಯದಾಗುತ್ತೆ. ನಂತರ ಬರೋದು 4ನೇ ಲೆಸನ್ ಡಾಕ್ಟರ್ BR ಅಂಬೇಡ್ಕರ್. ಈ ಡಾಕ್ಟರ್ BR ಅಂಬೇಡ್ಕರ್ದಲ್ಲಿ ಬರೋ ಕ್ವಶನ್ 2 ಅಂಕದ ಒಂದು ಪ್ರಶ್ನೆ ಆಗಿರೋದು. ಇದನ್ನು 2 ಮಾರ್ಕ್ಸಿನ ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ. ಇದರಲ್ಲಿ ಈ ಪಾಠದಲ್ಲಿ ಕೇಳೋದು ಒಂದೇ ಪ್ರಶ್ನೆ, ಅದು 2 ಅಂಕದ ಇರ್ತದೆ. ನಂತರ 5ನೇ ಅಧ್ಯಾಯ ಬಂದು ದ ಕನ್ಸರ್ಟ್ ಅಂತ ಬರುತ್ತೆ. ಅದರಲ್ಲಿನೂ 2 ಅಂಕದ ಪ್ರಶ್ನೆ ಇರುತ್ತೆ. ಅದರಲ್ಲಿ ಕೇವಲ 2 ಮಾರ್ಕದ ಒಂದು ಅಂಕವನ್ನು ಕೇಳುತ್ತಾರೆ. ದ ಕನ್ಸರ್ಟಲ್ಲಿ 2 ಅಂಕ ಅಂದರೆ 2 ಮಾರ್ಕ್ಸಿನ ಒಂದೇ ಪ್ರಶ್ನೆ ಇದ್ದು, ಈ ಪಾಠದಲ್ಲಿ 2 ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ನಂತರದಲ್ಲಿ ಬರುವುದೇ ದ ಡಿಸ್ಕವರಿ, 6ನೇ ಅಧ್ಯಾಯ 6ನೇ ಲೆಸನ್ ದ ಡಿಸ್ಕವರಿ ಬರುತ್ತೆ. ಇದು 3 ಅಂಕದ ಪ್ರಶ್ನೆಗಳು ಇರ್ತವೆ. ಇದರಲ್ಲಿ 3 ಅಂಕದ ಪ್ರಶ್ನೆ ಒಂದೇ ಕೇಳುತ್ತಾರೆ. ಈ ಪಾಠದಲ್ಲಿ ಕೇಳೋದು ಒಂದೇ ಪ್ರಶ್ನೆ, ಅದು ನೇರವಾಗಿ 3 ಅಂಕದ ಪ್ರಶ್ನೆ ಆಗಿರುತ್ತೆ. ಹಾಗಾಗಿ ನಾವು ಈ ಅಧ್ಯಾಯ ಓದಬೇಕಾದ್ರೆ 3 ಅಂಕದ ಕೇಳುವಂಥ ಪ್ರಶ್ನೆ ಮಾತ್ರ ಓದಿದ್ರೆ ನೇರವಾಗಿ ಮಾರ್ಕ್ಸ್ ಹತ್ತುವಕ್ಕೆ ಅನುಕೂಲವಾಗುತ್ತದೆ. ನಂತರದಲ್ಲಿ ಬರುವುದೇ 7 ಲೆಸನ್ ದ ಕಲರ್ಸ್ ಆಫ್ ದ ಸೈಲೆನ್ಸ್ ಅಂತ ಒಂದು ಅಧ್ಯಾಯ ಬರುತ್ತೆ. ಕಲರ್ಸ್ ಆಫ್ ಸೈಲೆನ್ಸಲ್ಲಿ ಕೇಳೋದು ಪ್ರಶ್ನೆ ಎಷ್ಟಂದರೆ ಒಂದೇ ಪ್ರಶ್ನೆ ಕೇಳ್ತಾರೆ, ಅದು 3 ಅಂಕದಾಗಿರುತ್ತೆ. ಅದು 3 ಅಂಕದ ಪ್ರಶ್ನೆ ಇಲ್ಲಿ ಕೇಳೋದು ಒಂದೇ ಆಗಿರೋದ್ರಿಂದಾಗಿ ನಾವು ನೇರವಾಗಿ 3 ಅಂಕದ ಪ್ರಶ್ನೆ ಗಟ್ಟಿ ಮಾಡ್ಕೋದು ಅಥವಾ ಅದ್ರ ಬಗ್ಗೆ ಓದ್ಕೋದು ಒಳ್ಳೆಯದಾಗಿರುತ್ತೆ. ದ ಕಲರ್ಸ್ ಆಫ್ ದ ಸೈಲೆನ್ಸ್ ಅಂದರೆ ಮೌನವಾದ ಬಣ್ಣಗಳು ಅಂತ ಅರ್ಥ. ಮೌನವಾದ ಬಣ್ಣಗಳಲ್ಲಿ ಕೇಳೋದು ಕೇವಲ 3 ಅಂಕದ ಪ್ರಶ್ನೆ, ಅದು ಒಂದಾಗಿರುತ್ತೆ. ನಂತರದಲ್ಲಿ ದ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವಿವಲ್ ಅಂತ ಬರುತ್ತೆ. ದ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವಿವಲ್ ಅಂದರೆ ವಿಜ್ಞಾನ ಮತ್ತು ಬದುಕುಳಿಯುವ ಭರವಸೆ, ವಿಜ್ಞಾನದಲ್ಲಿ
ಮತ್ತು ಬದುಕುವ ಭರವಸೆ ಎಂಬ ಒಂದು ಅಧ್ಯಾಯ 8 ಇದೆ ನಿಮಗೆ. ಆ ಲೆಸನ್ನಲ್ಲಿ ಕೇಳುವ ಪ್ರಶ್ನೆ 2 ಅಂಕದ ಪ್ರಶ್ನೆ ಇರುತ್ತೆ. 2 ಅಂಕದಲ್ಲಿ ಅದು 2 ಅಂಕದೇ ಕೇಳ್ತಾರೆ. ನೇರವಾಗಿ ನೀವು ಇಲ್ಲಿ 2 ಅಂಕದ ಪ್ರಶ್ನೆಯನ್ನು ಓದ್ಕೋಬೇಕಾಗುತ್ತೆ. ಹಾಗಾದರೆ 1ನೇ ಅಧ್ಯಾಯದಲ್ಲಿ 3 ಅಂಕದ ಕೇಳ್ತಾರೆ, 2ನೇ ಅಧ್ಯಾಯದಲ್ಲಿ 3 ಅಂಕದ ಕೇಳ್ತಾರೆ. ನೇರವಾಗಿ ನಾವು 3 ಅಂಕದ ಪ್ರಶ್ನೆಗಳಷ್ಟೇ ಓದ್ಕೋಬೇಕು. ಮತ್ತು 3ನೇ ಅಧ್ಯಾಯದಲ್ಲಿ 2 ಅಂಕದ್ದು, 4ನೇ ಅಧ್ಯಾಯದಲ್ಲಿ 2 ಅಂಕದ್ದು, 5ನೇ ಅಧ್ಯಾಯದಲ್ಲಿ 2 ಅಂಕದ ಪ್ರಶ್ನೆ ಕೇಳೋದ್ರಿಂದಾಗಿ ನಾವು ಡೈರೆಕ್ಟಾಗಿ 2 ಅಂಕದ ಪ್ರಶ್ನೆಯನ್ನು ಮಾತ್ರ ಅದರಲ್ಲಿ ಓದ್ಕೋದ್ರೆ ಒಳ್ಳೆಯದಿರುತ್ತೆ. ಆಮೇಲೆ 6ನೇ ಅಧ್ಯಾಯದಲ್ಲಿ ಮತ್ತು 7ನೇ ಅಧ್ಯಾಯದಲ್ಲಿ 3 ಅಂಕದ ಪ್ರಶ್ನೆಗಳು ಒಂದೇ ಪ್ರಶ್ನೆ ಆಗಿರುತ್ತೆ. ಅದರಲ್ಲಿ ಒಂದು ಕೇಳ್ತಾರೆ, ಇದರಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಹಾಗಾದರೆ 8ನೇ ಒಂದು ಅಧ್ಯಾಯದಲ್ಲಿ ನಮಗೆ 2 ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ. ಒಟ್ಟಾಗಿ ಟೋಟಲಿ ಕೇಳೋದು ಪ್ರಶ್ನೆ 2 ಅಂಕದ ಪ್ರಶ್ನೆ 4 ಆಗಿರ್ತವೆ, ಮತ್ತು 3 ಅಂಕದ ಪ್ರಶ್ನೆ 4 ಆಗಿರ್ತವೆ. ಟೋಟಲು 20 ಅಂಕಗಳು, ಅಂದರೆ 8 ಅಧ್ಯಾಯದಲ್ಲಿ 20 ಅಂಕಗಳನ್ನು ಕೇಳ್ತಾರೆ. ನಂತರ ಬರೋದು ಪೋಯಿಟ್ರಿ ಅಂತ ಬಂದಾಗ ನಮಗೆ ಈ ಪದ್ಯ ಭಾಗ ಬರುತ್ತೆ. ಪದ್ಯ ಭಾಗದಲ್ಲಿ ಯಾವ್ಯಾವ ಪಾಠಗಳಿಗೆ ಎಷ್ಟು ಅಂಕ ಕೇಳ್ತಾರೆ ಅಂದರೆ 01, ಅಂದರೆ ಫಸ್ಟ್ನೇ ಪೋಯಮ್ದಲ್ಲಿ ಗ್ರ್ಯಾಂಡ್ಮಾ ಕ್ಲೈಮ್ ಎ ಟ್ರೀ ಅಂತ ಬರುತ್ತೆ. ಗ್ರ್ಯಾಂಡ್ಮಾ ಕ್ಲೈಮ್ ಎ ಟ್ರೀ ಅಂತ ಬಂದಾಗ ಇಲ್ಲಿ 4 ಅಂಕದ ಪ್ರಶ್ನೆ ಇರುತ್ತೆ. ಈ ಪಾಠದಲ್ಲಿ ಕೇಳೋದು ಒಂದೇ ಪ್ರಶ್ನೆ, ಅದು 4 ಅಂಕದ ಪ್ರಶ್ನೆ ಆಗಿರುತ್ತೆ. ನೇರವಾಗಿ ನಾವು 4 ಅಂಕದ ಪ್ರಶ್ನೆಯನ್ನು ಇಲ್ಲಿ ಅಧ್ಯಯನ ಮಾಡ್ಬೋದು. ಕ್ವಾಲಿಟಿ ಆಫ್ ಮರ್ಸಿ ಅಂತ 2ನೇ ಪೋಯಮ್ ಬರುತ್ತೆ. ಈ 2ನೇ ಪೋಯಮ್ದಲ್ಲಿ ನಮಗೆ 4 ಅಂಕದನ್ನೇ ಕೇಳ್ತಾರೆ. ಈ ಪೋಯಮ್ದಲ್ಲಿ ಕೂಡ 4 ಅಂಕದ ಪ್ರಶ್ನೆ ಕೇಳೋದು. ನೇರವಾಗಿ ನಾವು ಪೋಯಮನ್ನು ಬಾಯಾಟ ಅಥವಾ ಪೋಯಮನ್ನು ಕಂಠಪಟವಾಗಿ ಮಾಡಿ ಆ ಪೋಯಮನ್ನು ಬರೆದಿಡುವುದರಿಂದಾಗಿ ನಾವು ನೇರವಾಗಿ ಡೈರೆಕ್ಟು 4 ಅಂಕ ಸಿಗ್ತವೆ ಅಂತ ಹೇಳ್ಬೋದು. ಮತ್ತು 3ನೇ ಪೋಯಮಾಗಿ ಐ ಆಮ್ ದ ಲ್ಯಾಂಡ್ ಅಂತ ಬರುತ್ತೆ. ಐ ಆಮ್ ದ ಲ್ಯಾಂಡಲ್ಲಿ 2 ಅಂಕದ ಪ್ರಶ್ನೆ ಇರುತ್ತೆ. ಅದು ನೇರವಾಗಿ ಬರೆಯೋದರಿಂದಾಗಿ ನಿಮಗೆ 2 ಅಂಕದ ಪ್ರಶ್ನೆ ಅದರಲ್ಲಿ ಕೇಳುತ್ತಾರೆ. ದ ಸಾಂಗ್ ಆಫ್ ಇಂಡಿಯಾದಲ್ಲಿ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಬರುತ್ತೆ. ದ ಸಾಂಗ್ ಆಫ್ ಇಂಡಿಯಾದಲ್ಲಿ ನಿಮಗೆ ನೇರವಾಗಿ 4 ಅಂಕದ ಒಂದು ಪ್ರಶ್ನೆಯನ್ನು ಬರುತ್ತೆ ಅಂತ ನಾವಿಲ್ಲಿ ಹೇಳೋದು. ಹಾಗಾಗಿ ನೀವು 4 ಅಂಕದ ಒಂದು ಪ್ರಶ್ನೆಯನ್ನೇ ನೀವು ಗಟ್ಟಿ ಮಾಡಿದರೆ ನೇರವಾಗಿ ಬರೆಯೋಕ್ಕೆ ಈಸಿ ಆಗುತ್ತೆ. ಇದು ನೀವು ನೋಡಿದರೆ ಅಜ್ಜಿ ಮರದ ಹತ್ತಿರ ಬರ್ತಾಳೆ ಎಂಬುದ ಒಂದು ಅಧ್ಯಾಯದಲ್ಲಿ, ಅಂದರೆ ಪೋಯಮಲ್ಲಿ 4 ಅಂಕ ಬರುತ್ತೆ. ಕ್ವಾಲಿಟಿ ಆಫ್ ಮರ್ಸಿ, ಕರುಣೆ ಮತ್ತು ಈ ಗುಣಮಟ್ಟ ಹಕ್ಕು ಅಂತ ಹೇಳ್ತೀವಲ್ಲ ನಾವು. ಒಬ್ಬೊಬ್ಬರಿಗೆ ನಾವು ಮರ್ಸಿ ಅಂದರೆ ಕರುಣೆ ತೋರುವುದು ಏನಿದಿಲ್ಲ, ಅದು ನಿಮ್ಮದು ಕ್ವಾಲಿಟಿ ಆಫ್ ಮರ್ಸಿ ಎಂಬ ಪದ್ಯ, ಆ ಪದ್ಯದಲ್ಲಿ 4 ಅಂಕವನ್ನು ಕೇಳ್ತಾರೆ. ಐ ಆಮ್ ದ ಲ್ಯಾಂಡ್ ನಾನೇ ಭೂಮಿ ಅಂತ ಒಂದು ಪೋಯಮ್ ಇದೆ. ಆ ಪೋಯಮಲ್ಲಿ ನಿಮಗೆ 2 ಅಂಕದ ಪ್ರಶ್ನೆ ಕೇಳ್ತಾರೆ. ನಂತರ ದ ಸಾಂಗ್ ಆಫ್ ದ ಇಂಡಿಯಾ ಅಂತ ಬಂದಮೇಲೆ ಅಲ್ಲಿನೂ ಕೂಡ ದ ಸಾಂಗ್ ಆಫ್ ಇಂಡಿಯಾದಲ್ಲಿ ನಿಮಗೆ ನೇರವಾಗಿ 4 ಅಂಕದಿದೆ. ಐ ಆಮ್ ದ ಲ್ಯಾಂಡಲ್ಲಿ 2 ಅಂಕದಿದೆ. ನಂತರ ಬರುವುದು ಈ ಜಡ್ಜ್ ಪೋಯಮ್ 2 ಅಂತ ಒಂದು ನೆಕ್ಸ್ಟು 5ನೇದು ಬರುತ್ತೆ. ಜಡ್ಜ್ ಪದ್ಯ 2 ಅಂತ ಅರ್ಥ. ಅದು ಈ ಜಡ್ಜ್ ಪೋಯಮ್ ಅರ್ಥದಲ್ಲಿ ಏನು ಕೇಳ್ತಾರೆ ಅಂದರೆ 3 ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಆಮೇಲೆ ನೆಕ್ಸ್ಟ್ ಬರೋದು 6ನೇ ಒಂದು ಅಧ್ಯಾಯ, ಅಂದರೆ 6ನೇ ಪೋಯಮ್ ಅಂದರೆ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಅಂತ ಬರುತ್ತೆ. ಇದರಲ್ಲಿ ನಿಮಗೆ ನೇರವಾಗಿ 4 ಅಂಕದ ಪ್ರಶ್ನೆ ಇರೋದ್ರಿಂದ 4 ಅಂಕದ ಪೋಯಮ್ ಕೇಳ್ಬೋದು ಅಥವಾ ಒಂದು ಅಂಕವನ್ನು ಕೇಳ್ಬೋದು ಅಂತೇಳಿ ಹೇಳ್ಬೋದು. ನಂತರ ದ ಬ್ಲೈಂಡ್ ಬಾಯ್ ಅಂತ ಬರುತ್ತೆ ನಿಮಗೆ. ಇಲ್ಲಿ 7ನೇ ಒಂದು ಪದ್ಯವಿದ್ದು ದ ಬ್ಲೈಂಡ್ ಬಾಯ್ ಇದೆ. ಆ ಬ್ಲೈಂಡ್ ಬಾಯಲ್ಲಿ 4 ಅಂಕದ ನಿಮಗೆ ಪ್ರಶ್ನೆಗಳು ನೇರವಾಗಿ ಕೇಳೋದ್ರಿಂದಾಗಿ ನೀವು ಡೈರೆಕ್ಟಾಗಿ 7ನೇದು ಒಂದು ಅಂದರೆ ಪೋಯಮನ್ನು ನೀವು ಗಟ್ಟಿ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೇರವಾಗಿ ಅದರಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ. ಆಮೇಲೆ ಬರೋದೇ 8ನೇ ಪೋಯಮು ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಅಂತ ಬರುತ್ತೆ. ಇದರಲ್ಲಿ ನಿಮಗೆ ನೇರವಾಗಿ 3 ಅಂಕದ ಪ್ರಶ್ನೆ ಕೇಳ್ತಾರೆ. ಈ 3 ಅಂಕದ ಪ್ರಶ್ನೆಗಳಲ್ಲಿ ಅಂದರೆ ನೀವು ಒಂದೇ ಡೈರೆಕ್ಟಾಗಿ ನೀವು ಅದು 3 ಅಂಕದ ಪ್ರಶ್ನೆಯನ್ನು ಅಂದರೆ ಕಂಠಪಾಠ ಅಥವಾ ಪ್ರಾಕ್ಟೀಸ್ ಮಾಡಿದರೆ ನೀವು ನೇರವಾಗಿ ಇಲ್ಲಿ ಮಾರ್ಕ್ಸ್ ಸಿಗ್ತದೆ ಅಂತ ಹೇಳ್ಬೋದು. ಇಲ್ಲಿ ಏನಿದೆಪ್ಪ ಅಂದರೆ ಒಂದು ಫಸ್ಟ್ನೇ ಪೋಯಮ್ ಕನ್ನಡದಲ್ಲಿ ನಾವು ನೋಡಿದರೆ ಅಜ್ಜಿ ಮರದ ಮೇಲೆ ಹತ್ತಾಳೆ ಎಂಬ ಗ್ರ್ಯಾಂಡ್ಮಾ ಕ್ಲೈಮ್ ಎ ಟ್ರೀ ನೋಡಿದ್ದೀವಿ. ಅದರಲ್ಲಿ 4 ಅಂಕದ ಪ್ರಶ್ನೆ ಇದೆ, ಒಂದೇ ಇದೆ. ಕರುಣೆಯ ಗುಣಮಟ್ಟ ಅಂತ ಬಂದಾಗ ಅದರಲ್ಲಿ 4 ಅಂಕದ ಪ್ರಶ್ನೆ ಒಂದೇ ಇದೆ, ಅದು ಪೋಯಮ್ ಅಂತ ಹೇಳ್ಬೋದು ನಾವು. ನಂತರ ನಾನೇ ಭೂಮಿ ಎಂಬ ಅಂದರೆ ಐ ಆಮ್ ಲ್ಯಾಂಡ್ ಅಂತ ಒಂದು ಪೋಯಮ್ ಇದೆ. ಅದರಲ್ಲಿ 2 ಅಂಕದ ಪ್ರಶ್ನೆ ಇದೆ, ನೇರವಾಗಿ 2 ಅಂಕನೇ ಬರೋದು. ಆಮೇಲೆ ದಿ ಸಾಂಗ್ ಆಫ್ ಇಂಡಿಯಾ ಅಂತ ಬರುತ್ತೆ. ಅದರಲ್ಲಿ ನಿಮಗೆ ಸಿಗೋದು 4 ಅಂಕದ. ಅದನ್ನು ಕೂಡ ನೀವು ಬಾಯಾಟ ಅಥವಾ ಕಂಠಪಾಠ ಅಥವಾ ಪ್ರಾಕ್ಟೀಸ್ ಮಾಡಿದರೆ ಈಸಿಯಾಗಿ 4 ಅಂಕ ತೊಗೋಬೋದು. ಆಮೇಲೆ ದ ಜಡ್ಜ್ ಪೋಯಮ್ ಅಂದರೆ ಜಡ್ಜ್ ಪದ್ಯ 2 ಅಂತ ಬರುತ್ತೆ, 5ನೇದ್ದು. ಅದರಲ್ಲಿ ನಿಮಗೆ ನೇರವಾಗಿ 3 ಅಂಕದ ಪ್ರಶ್ನೆ ಇದೆ. ಹಾಗಾಗಿ ನೀವು 3 ಅಂಕದ ಪ್ರಶ್ನೆಯನ್ನು ಪ್ರಾಕ್ಟೀಸ್ ಮಾಡಿದರೆ
ಕರೆಕ್ಟಾಗಿ ಸಿಗುತ್ತೆ. ಯಾಕಂದರೆ ನೀವು 1 ಅಂಕ 2 ಅಂಕ ಅಂತ ಕೂತ್ಕೊಂಡ್ರೆ ಅಲ್ಲಿ ನೇರವಾಗಿ ಕೇಳ್ತಿರೋದು ಹೇಳ್ತಿದ್ದಾರೆ ಅವರು 3 ಅಂಕದ ಮಾರ್ಕ್ಸ್ ಕೇಳ್ತಾರೆ ಅಂತ ಹೇಳಿದ್ದಾರೆ. 3 ಅಂಕ ಪ್ರಶ್ನೆ ಮಾತ್ರ ಕೇಳ್ತಾರೆ ಅದರಲ್ಲಿ. ಆಮೇಲೆ ಬರೋದೇ 6ನೇದು ಬ್ಯಾರಡ್ ಆಫ್ ದಿ ಟೆಂಪೆಸ್ಟ್ ಅಂತ ಬರುತ್ತೆ. ಅದರಲ್ಲಿ ನಿಮಗೆ ಕೇಳದೆ ಡೈರೆಕ್ಟಾಗಿ 4 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ. ಹಾಗಾಗಿ ಪೋಯಮನ್ನು ನೋಡ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಬರೋಕ್ಕೆ ಸಾಧ್ಯವಾಗುತ್ತೆ. ದ ಬ್ಲೈಂಡ್ ಬಾಯ್ ಅಂತ ಏನಿದು ಒಂದು ಪೋಯಮ್ ಇದೆ. ಇದರಲ್ಲಿ ಕೇಳೋದು ನಿಮಗೆ ಡೈರೆಕ್ಟಾಗಿ ಕೇಳೋದು 4 ಅಂಕದ, ಇದರಲ್ಲಿ ಕೂಡ 4 ಅಂಕದ ಕೇಳ್ತಾರೆ. ಹಾಗೆ ನಮಗೆ ನೀವು ಡೈರೆಕ್ಟಾಗಿ 4 ಅಂಕದ ಪ್ರಶ್ನೆ ಮಾತ್ರ ಗಟ್ಟಿ ಮಾಡ್ಕೊಂಡ್ರೆ ಅಥವಾ ಪ್ರಾಕ್ಟೀಸ್ ಮಾಡಿದರೆ ನಿಮ್ಗೆ ಈಸಿಯಾಗಿರುತ್ತೆ ಅಂತ ಹೇಳ್ಬೋದು. ಆಮೇಲೆ ನಾಳೆ ಬೆಳಗ್ಗೆ ಬಾಹ್ಯಾಕಾಶಕ್ಕೆ ಪ್ರಯಾಣ ಎಂಬ ಒಂದು ಪದ್ಯ ಇದೆ. ಆ ಪದ್ಯ ಔಟರ್ ಆಫ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಅಂತಿದೆ. ಇದರಲ್ಲಿ ನಿಮಗೆ ನೇರವಾಗಿ 3 ಅಂಕದ ಪ್ರಶ್ನೆ ಕೇಳಿದ್ದಾರೆ. ಹಾಗಾಗಿ ಪ್ರಿಯ ವಿದ್ಯಾರ್ಥಿಗಳೇ, ನೀವು ನೇರವಾಗಿ ನಾನೇನು ಹೇಳಿದ್ದೀನಿ ಅಂದರೆ ಯಾವ ಅಂಕದ ಪ್ರಶ್ನೆಗಳು ಯಾವ ಪಾಠದಲ್ಲಿ ಕೇಳ್ತಾರೆ ಮಾತ್ರ ಅಷ್ಟೇ ಓದಿದ್ರೆ ಸಾಕು, ನೇರವಾಗಿ ನಿಮಗೆ ಮಾರ್ಕ್ಸ್ ಬರುತ್ತೆ. ಯಾಕಂದರೆ ನೀವು ಗ್ರ್ಯಾಂಡ್ ಕಿಲೋಮೀಟ್ರಿಯಲ್ಲಿ 1 ಮಾರ್ಕ್ಸ್ ಬರ್ತಾ 2 ಮಾರ್ಕ್ಸ್ ಬರ್ತಾ ಅಂತ ಓದ್ಕೊಂಡು ಕುಂತ್ರೆ ಅಲ್ಲಿ ಹೇಳ್ತಿದ್ದಾರೆ ಬ್ಲೂ ಪ್ರಿಂಟೇ ಒಂದು ಮಂಡಳಿಯಿಂದ ಬಂದರಿಂದಾಗಿ 4 ಅಂಕದ ಪ್ರಶ್ನೆ ಮಾತ್ರ ಗ್ರ್ಯಾಂಡ್ ಕಿಲೋಮೀಟ್ರಿಯಲ್ಲಿ ಬರುತ್ತೆ ಅಂತಿದೆ. ಕ್ವಾಲಿಟಿ ಮಾರ್ಕ್ಸಲ್ಲಿ ಕೂಡ ಡೈರೆಕ್ಟ್ 4ನೇ ಅಂದರೆ ಪೋಯಮ್ ಅಂತ ಅರ್ಥ. ಇಲ್ಲಿ ನಿಮಗೆ ಐ ಆಮ್ ದ ಲ್ಯಾಂಡಲ್ಲಿ 2 ಅಂಕದ ಕೇಳ್ತಾರೆ. ಈ ರೀತಿಯಾಗಿ ನಿಮಗೆ ಬಿಡಿಯಾಗಿ ನಾನು ಇವತ್ತು ಇದೇನು ಪ್ರೋಸ್ ಮತ್ತು ಪೋಯಮ್ ಬಗ್ಗೆ ನಿಮಗೆ ಹೇಳಿದೆ. ಆಮೇಲೆ ಸಪ್ಲಿಮೆಂಟ್ರಿ ರೀಡಿಂಗ್ ಅಂತ ಬಂದಾಗ ವಿದ್ಯಾರ್ಥಿಗಳೇ, ಇಲ್ಲಿ ನಿಮಗೆ ಸಪ್ಲಿಮೆಂಟ್ರಿ ರೀಡಿಂಗಲ್ಲಿ 1ನೇದಾಗಿ ನಾರಾಯಣಪುರ ಇನ್ಸಿಡೆಂಟ್ ಅಂತ ಬರುತ್ತೆ. ಈ ನಾರಾಯಣಪುರ ಇನ್ಸಿಡೆಂಟ್ ನೇರವಾಗಿ ನಿಮ್ಗೆ ಏನು ಕೇಳ್ತಾರೆ ಅಂದರೆ 2 ಅಂಕದ ಪ್ರಶ್ನೆಗಳು. 2 ಅಂಕದ ಪ್ರಶ್ನೆಗಳು ಒಂದೇ ಇದೆ, ಒಂದೇ ಪ್ರಶ್ನೆ ಕೇಳೋದು. ಇದರಲ್ಲಿ ಒಂದು ಪ್ರಶ್ನೆ ಯಾವುದಂದರೆ 2 ಅಂಕದ ಪ್ರಶ್ನೆ ಆಗಿರುತ್ತೆ. ಆಮೇಲೆ 2ನೇ ಒಂದು ಸಪ್ಲಿಮೆಂಟ್ರಿ ರೀಡಿಂಗಲ್ಲಿ 2ನೇ ಒಂದು ಲೆಸನ್ ಬಂದಾಗ ಆನ್ ದ ಟಾಪ್ ಆಫ್ ದ ವರ್ಡ್ ಅಂತ ಬರುತ್ತೆ. ಅದರಲ್ಲಿ ಆನ್ ದ ಟಾಪ್ ಆಫ್ ವರ್ಡಲ್ಲಿ ಇದರಲ್ಲಿ ಕೂಡ ನಿಮಗೆ 2 ಅಂಕದ ಪ್ರಶ್ನೆ ಕೇಳ್ತಾರೆ. ಅದು ಒಂದೇ ಪ್ರಶ್ನೆ ಆಗಿರುತ್ತೆ. ಆ ಪ್ರಶ್ನೆ ಕೂಡ 2 ಅಂಕದ ಇರುತ್ತೆ ಅಂತ ಹೇಳ್ಬೋದು. ಆಮೇಲೆ ಅ ಗ್ರೇಟ್ ಮಾರ್ಷರಿ ಎವರ್ ಚೇರ್ಶೀಟ್ ಅಂತ ಬರುತ್ತೆ. ಅದರಲ್ಲಿ ನಿಮಗೆ ನೇರವಾಗಿ 2 ಅಂಕದ ಪ್ರಶ್ನೆ ಕೇಳಿದ್ರೆ ಅದರಲ್ಲಿ ಕೂಡ 2 ಅಂಕದ ಪ್ರಶ್ನೆಗಳು. ಆಮೇಲೆ 4ನೇದಾಗಿ ದ ಬರ್ಡ್ ಆಫ್ ಹ್ಯಾಪಿನೆಸ್ ಅಂತ ಬರುತ್ತೆ. ಅದರಲ್ಲಿ ಕೂಡ 2 ಅಂಕದ ಪ್ರಶ್ನೆ ಇದೆ. ನೇರವಾಗಿ ನಿಮಗೆ 2 ಅಂಕದಲ್ಲಿ ಬರಿಬೋದು. ಹಾಗಾದರೆ ಇಲ್ಲಿ ಸಪ್ಲಿಮೆಂಟ್ರಿ ರೀಡಿಂಗಲ್ಲಿ ನಿಮಗೆ ಕೇಳುತ್ತಿರೋ ಪ್ರಶ್ನೆ ಏನಂದರೆ ಕೇವಲ 2 ಅಂಕದ ಪ್ರಶ್ನೆಗಳು ಬರುತ್ತೆ. ನಿಮ್ಮ ನಾರಾಯಣಪುರ ಇನ್ಸಿಡೆಂಟಲ್ಲಿ 2 ಅಂಕದ್ದು, ಆನ್ ಟಾಪ್ ಆಫ್ ವರ್ಡ್ 2 ಅಂಕದ್ದು, ಗ್ರೇಟ್ ಮ್ಯಾಟರ್ ಎವರ್ ಶೇರ್ಡ್ ಅಂತ ಬರೋದು ಅದು 2 ಅಂಕದ್ದು. ಆಮೇಲೆ ದ ಬರ್ಡ್ ಆಫ್ ಹ್ಯಾಪಿನೆಸ್ಸಲ್ಲಿ ಕೂಡ 2 ಅಂಕದ ಪ್ರಶ್ನೆ ಕೇಳ್ತದೆ. ಪ್ರತಿಯೊಂದು ಇವು 4 ಅಧ್ಯಾಯಗಳೇನು ಸಪ್ಲಿಮೆಂಟ್ರಿ ರೀಡಿಂಗ್ ಇದೆ ನಿಮ್ಮದು, ಆ ಸಪ್ಲಿಮೆಂಟ್ರಿ ರೀಡಿಂಗ್ 4 ಅಧ್ಯಾಯಗಳಲ್ಲಿ ಒಂದೊಂದು ಅಧ್ಯಾಯದಲ್ಲಿ ಬರೀ 2 ಅಂಕದ ಪ್ರಶ್ನೆ. ಒಂದು ಅಧ್ಯಾಯಕ್ಕೆ ಕೇಳೋದು 2 ಅಂಕದ್ದು, ಅದು 2 ಮಾರ್ಕ್ಸಿನ ಕ್ವಶನ್ ಕೇಳ್ತಾರೆ. ಅಂದರೆ 2 ಮಾರ್ಕ್ಸ್ ಕ್ವಶನ್ಸ್ ಅಂತ ಏನು ಬರುತ್ತೆ, 1 ಮಾರ್ಕ್ಸ್ ಕ್ವಶನ್ ಕೇಳೋದಿಲ್ಲ, 2 ಮಾರ್ಕ್ಸ್ ಕ್ವಶನ್ ನೇರವಾಗಿ ನಿಮಗೆ ಇಲ್ಲಿ ಕೇಳ್ತಾರೆ. ಹಾಗೆ 2 ಮಾರ್ಕ್ಸಿನ ಪ್ರಶ್ನೆಯನ್ನು ನೀವು ಬಯಾಟ್ ಅಥವಾ ಪ್ರಾಕ್ಟೀಸ್ ಅಥವಾ ಅದ್ರ ಬಗ್ಗೆ ಓದ್ಕೋದು ಒಳ್ಳೆಯದಾಗಿರುತ್ತೆ. ನೇರವಾಗಿ ನೀವು 2 ಅಂಕದ ಓದೋದ್ರಿಂದ 2 ಅಂಕದ ಪ್ರಶ್ನೆ ಇಲ್ಲಿ ಕೇಳ್ತಾರೆ ಅಂತ ಅವರು ಆಲ್ರೆಡಿ ಬ್ಲೂ ಪ್ರಿಂಟಲ್ಲಿ ನಿಮಗೆ ಹೇಳಿದ್ದಾರೆ. ನಂತರದಲ್ಲಿ ಬರುವುದೇ ಈ ಗ್ರಾಮರ್ ಆ್ಯಂಡ್ ಕಂಪೋಸಿಷನ್ ಅಂತ ಬರುತ್ತೆ. ಇಲ್ಲಿ ಗ್ರಾಮರ್ ಆ್ಯಂಡ್ ಕಂಪೋಸಿಷನ್ ಟೋಟಲ್ ಗ್ರಾಮರ್ ಆ್ಯಂಡ್ ವ್ಯಾಕ್ಯಾಬ್ಯುಲರಿ ಏನು ಕೇಳ್ತಾರಪ್ಪ ಅಂದರೆ 1 ಮಾರ್ಕ್ಸಿನ ಕ್ವಶನ್ 16 ಕೇಳ್ತಾರೆ. ಅಂದರೆ ಗ್ರಾಮರಲ್ಲಿ ಒಂದೊಂದು ಮಾರ್ಕ್ಸಿನ ಗ್ರಾಮರು 16 ಅಂಕ ಆಗಿರುತ್ತೆ. ಆಮೇಲೆ ನಿಮಗೆ ಕೇಳೋದೇನೆಂದರೆ ಕಂಪೋಸಿಷನ್ ಆ್ಯಂಡ್ ಕಂಪ್ರಿಹೆನ್ಷನ್ ಬರುತ್ತೆ. ಅದರಲ್ಲಿ ಎಡಿಟಿಂಗ್ ಅಂತ ಬರುತ್ತೆ. ಎಡಿಟಿಂಗಲ್ಲಿ 2 ಅಂಕದ ಇರುತ್ತೆ. ಅಂದರೆ ಅದು ಎಡಿಟ್ ಮಾಡಿ ಬರೆಯೋದಿರುತ್ತೆ, 2 ಅಂಕದಿರುತ್ತೆ. ಪ್ರೊಫೈಲ್ ಬರೆಯೋದು ಅದು 3 ಅಂಕದ ಅಷ್ಟೇ ಇರ್ತದೆ. ಒಬ್ಬರು ಹೆಸರು ಅವರ ಡೇಟ್ ಆಫ್ ಬರ್ತ್ ಏನು ಕೊಟ್ಟಿರ್ತಾರೆ ಅದನ್ನು ಸೇರಿಸಿ ನಾವು ಬರಿತೀವಿ ಪ್ರೊಫೈಲ್, ಅದು ಬರೆಯೋದು 3 ಅಂಕದ ಕೇಳ್ತಾರೆ. ಪಿಕ್ಚರ್ಸ್ ಒಂದು ಕೊಟ್ಟಿರ್ತಾರೆ ಅದ್ರ ಕುರಿತು ಬರಿಬೇಕಾಗುತ್ತೆ ನಾವು ಇಂಗ್ಲೀಷಲ್ಲಿ, ಅದರಲ್ಲಿ 3 ಅಂಕದ ಪ್ರಶ್ನೆ ಇರುತ್ತೆ. ಸ್ಟೋರಿ ಅಂತೇನು ಬಿಲ್ಡ್ ಮಾಡಿದಿರುತ್ತೆ, ಅದು ಸ್ಟೋರಿ ನಿಮಗೆ ಕಥೆಯನ್ನು ಕಟ್ಟಬೇಕಾಗುತ್ತೆ ಇಂಗ್ಲೀಷಲ್ಲಿ, ಅದಕ್ಕೆ ಕೂಡ 3 ಅಂಕದ ಪ್ರಶ್ನೆ ಇರುತ್ತೆ. ಆಮೇಲೆ ಎಸ್ಸೆ ಅಂತ ಬರುತ್ತೆ. ಈ ಎಸ್ಸೆ ಅಂತ ಬಂದಾಗ 4 ಅಂಕದ ಈ ಪ್ರಶ್ನೆಯನ್ನು ಕೇಳ್ತಾರೆ ನಿಮಗೆ ಎಸ್ಸೆ ಒಳಗೆ. ಆಮೇಲೆ ನಿಮಗೆ ಲೆಟರ್ ರೈಟಿಂಗ್ ಬರುತ್ತೆ, ಅದು 5 ಅಂಕದ ಒಂದು ಪತ್ರಲೇಖನ ಇರುತ್ತದೆ ಅಂತೇಳಿ ಹೇಳ್ಬೋದು. ಆಮೇಲೆ ಪ್ಯಾಸೇಜ್ ಇರುತ್ತೆ, ಅದು ಕೇವಲ 4 ಅಂಕದ ಪ್ಯಾಸೇಜ್ ಇರುತ್ತೆ. ಹಾಗಾಗಿ ಟೋಟಲ್ ನಿಮಗೆ 38 ಈ ಗ್ರಾಮರಲ್ಲಿ ಪ್ರಶ್ನೆ ಬರೋದು ಇರುತ್ತೆ. ಹೀಗಾಗಿ ವಿದ್ಯಾರ್ಥಿಗಳೇ, ನೀವು ಈ ರೀತಿಯಾಗಿ ಈ ಬ್ಲೂ ಪ್ರಿಂಟ್ ಮುಖಾಂತರ ಯಾವ ಪಾಠದಲ್ಲಿ ಯಾವ ಪ್ರಶ್ನೆ ಎಷ್ಟು ಅಂಕದ ಕೇಳ್ತಾರೆ ಅಂತ ಗೊತ್ತಿದ್ದರೆ ಅಷ್ಟು ಕೇವಲ ಓದಿದ್ರೆ ಸಾಕು, ನಿಮ್ಗೆ ಈಸಿಯಾಗಿ ಪಾಸ್ ಮಾತ್ರ ಆಗೇ ಆಗ್ತೀರ ನೀವು. ಆದರೆ ನಿಮ್ಗೆ ಇನ್ನೂ ಪರ್ಸೆಂಟೇಜ್ ಅಚೀವ್ ಮಾಡಬೇಕು, ನಿಮ್ಮ ಟಾರ್ಗೆಟನ್ನು ನೀವು 80ಗೆ ತರಬೇಕು ಅಂದರೆ ಇಲ್ಲಿ ನೇರವಾಗಿ ನೀವು ಅದನ್ನು ಈ ರೀತಿ ಬ್ಲೂ ಪ್ರಿಂಟ್ ಮುಖಾಂತರ ಓದಿದ್ರೆ ನಮಗೆ ಇಲ್ಲಿ ತಿಳಿಯುತ್ತದೆ ಅಂತ ಇಲ್ಲಿ ಹೇಳ್ಬೋದು. ಹಾಗೆ ಒಂದು ನೋಟ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅಂದರೆ ಇನ್ 2 ಮಾರ್ಕ್ಸ್ 2 ಅಡಿಷ್ನಲ್ ಕ್ವಶನ್ಸ್ ಆರ್ ಗಿವನ್ ಇಂಟರ್ನಲ್ ಚಾಯ್ಸ್. ಅಂದರೆ 2 ಅಂಕದ ಪ್ರಶ್ನೆಗಳಲ್ಲಿ 2 ಎಕ್ಸ್ಟ್ರಾ ಕ್ವಶನ್ಗಳನ್ನು ಕೊಡ್ತಾರೆ ನಿಮಗೆ. ಅದರಲ್ಲಿ ಯಾವುದು 2 ಅಂಕದ ಬರುತ್ತೆ ಬರಿಬೋದು, 2 ಹೆಚ್ಚಿಗೆ ಕೊಟ್ಟಿರ್ತಾರೆ ನಿಮ್ಗೆ, ಅದರಲ್ಲಿ ಬರಲಿಕ್ಕೆ ಬೇರೆ ಚೂಸ್ ಮಾಡಿ ಬರೆಯೋಕ್ಕೆ ಬರುತ್ತೆ. ಆಮೇಲೆ
ಇನ್ 4 ಮಾರ್ಕ್ಸ್ ಕ್ವಶನ್ 4 ಅಂಕದಲ್ಲಿ 5 ಅಡಿಷ್ನಲ್ ಕ್ವಶನ್ಸ್ ಆರ್ ಗಿವನ್ ಇನ್ ಇಂಟರ್ನಲ್ ಚಾಯ್ಸ್ ಅಂತ ಹೇಳಿದ್ದಾರೆ. 4 ಅಂಕದ ಪ್ರಶ್ನೆಗಳಲ್ಲಿ 5 ಕೊಟ್ಟಿರ್ತಾರೆ, ಅದರಲ್ಲಿ ನೀವು ಈಸಿಯಾಗಿ ನೀವು 4 ಅಂಕದ ಬರಿಬೋದು ಅಂತ ಹೇಳಿದ್ದಾರೆ. ಇನ್ನು 5 ಮಾರ್ಕ್ಸ್ 2 ಅಡಿಷ್ನಲ್ ಕ್ವಶನ್ಸ್ ಆರ್ ಗಿವನ್ ಇನ್ ಇಂಟರ್ನಲ್ ಚಾಯ್ಸ್ ಅಂತ ಹೇಳಿದ್ದಾರೆ. 5 ಮಾರ್ಕ್ಸಿಂದು 2 ಅಡಿಷ್ನಲ್ ಕ್ವಶನ್ ಕೂಡ ಅಲ್ಲಿ ಕೊಡ್ತಾರೆ. ಈ ರೀತಿಯಾಗಿ ನಾವಿಲ್ಲಿ ಒಂದು ಏನಪ್ಪ ಅಂದರೆ ಈ SSLCಯ ಒಂದು ಬ್ಲೂ ಪ್ರಿಂಟನ್ನು ನಾವು ಈ ರೀತಿಯಾಗಿ ನೋಡೋಕ್ಕೆ ನಮಗೆ ಸಾಧ್ಯವಾಗಿದೆ ಅಂತ ಹೇಳ್ಬೋದು. ಈ ರೀತಿಯಾಗಿ ನೀವು ಅಧ್ಯಯನ ಮಾಡಬೇಕಾದ್ರೆ ಈ ವಿದ್ಯಾರ್ಥಿಗಳಿಗೆ ನೀವು ನೇರವಾಗಿ ಈ ಬ್ಲೂ ಪ್ರಿಂಟನ್ನು ನೀವು ನೋಡಿದ ನಂತರ ನಿಮ್ಗೇನು ತಿಳಿಯುತ್ತೆ ಅಂದರೆ ಈಸಿಯಾಗಿ ಕೇವಲ ಈ 3 ಅಂಕದ ಪ್ರಶ್ನೆಗಳು ಹೀರೋಲಿ ಕೇಳ್ತಾರೆ ಅಂದರೆ 3 ಅಂಕದ ಪ್ರಶ್ನೆ ಮಾತ್ರ ಗಟ್ಟಿ ಮಾಡ್ಕೊಂಡ್ರೆ ನೇರವಾಗಿ ಬರೋಕ್ಕೆ ಈಸಿ ಆಗ್ತದೆ. ನೀವೇನು ಮಾಡ್ತೀರಂದರೆ ಈ ಹೀರೋ ಎಂಬ ಪಾಠದಲ್ಲಿ 1 ಅಂಕದ ಬಾಯಾಟ ಮಾಡೋದು, 2 ಅಂಕದ ಬಾಯಾಟ ಮಾಡೋದು, 4 ಅಂಕದ ನೋಡೋಕೆ ಹೋದರೆ ಅದರಲ್ಲಿ ಬರೋದಿಲ್ಲ. ಕೇವಲ 3 ಅಂಕದ ಪ್ರಶ್ನೆ ಒಂದೇ ಬರುತ್ತೆ. ಅದು ಒಂದು ಕೇವಲ ನೀವು ಓದ್ಕೊಂಡ್ರೆ ಅದು ನೇರವಾಗಿ ಬರೋಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯಾಗಿ ನಿಮಗೆ ಒಂದು ಬ್ಲೂ ಪ್ರಿಂಟನ್ನು ನೀವು ನೇರವಾಗಿ ನೋಡಿದರೆ ಈ ಬ್ಲೂ ಪ್ರಿಂಟಿಂದಾಗಿ ನಿಮ್ಗೆ ಏನು ತಿಳಿದುಬರ್ತಂದರೆ ಯಾವ ಒಂದು ಪಾಠದಲ್ಲಿ ಎಷ್ಟು ಕ್ವಶನ್ ಬರುತ್ತೆ, ಅದು ಎಷ್ಟು ಅಂಕದ ಬರುತ್ತೆ ಅಂತ ಗೊತ್ತಾಗುತ್ತೆ. ಈ ರೀತಿಯಾಗಿ ನೀವು ಅದರ ಅಧ್ಯಯನ ಮಾಡಿದರೆ ಈಸಿಯಾಗಿ ನೀವು SSLCಯಲ್ಲಿ ಕ್ರ್ಯಾಕ್ ಮಾಡ್ಬೋದು ಮತ್ತು ನೀವು ಹೆಚ್ಚಿಗೆ ಪರ್ಸೆಂಟೇಜ್ ಮಾಡ್ಬೋದು. ಇಲ್ಲಿ ಯಾವ ರೀತಿಯ ಭಯ ಇರುವುದಿಲ್ಲ, ಫೇಲ್ ಎಂಬ ಮಾತೇ ಇಲ್ಲಿ ಬರೋದಿಲ್ಲ ಎಂಬ ಒಂದು ಹೇಳುತ್ತಾ ನಿಮಗೆ ಮುಂದೆ ನಿಮ್ಗೆ ಏನಂದರೆ ಮುಂದಿನ ಭಾಗದಲ್ಲಿ ನಿಮ್ಗೆ ಏನು ಹೇಳ್ತೀನಿ ಅಂದರೆ ಒಂದು ಪಾಠದಲ್ಲಿ ಯಾವ್ಯಾವ ಗ್ರಾಮರ್ ಇದು ಕೊಟ್ಟಿದ್ದಾರೆ 16 ಗ್ರಾಮರು, ಆ ಗ್ರಾಮರು ನಿಮ್ಮನ್ನು ಈಸಿಯಾಗಿ ಬರೆಯುವಂತೆ ಒಂದು ಗ್ರಾಮರ್ಗೆ ಒಂದು ಗ್ರಾಮರ್ ಏನು ಕೇಳ್ತಾರೆ ಅದು ಒಂದು ಉದಾಹರಣೆಗೆ ನಿಮಗೆ 2 ಉದಾಹರಣೆಗಳನ್ನು ಹೇಳಿ ಅದು ಯಾವ ರೀತಿ ಈಸಿಯಾಗಿ ನೀವು ಬಿಡಿಸ್ಬೋದು ಅಂತ ನಿಮಗೆ ನಾನು ಮುಂದಿನ ಒಂದು ಭಾಗದಲ್ಲಿ ಗ್ರಾಮರನ್ನು ನಿಮಗೆ ಬಿಳಿಯಾಗಿ ತಿಳಿಸಿಕೊಡಿಸ್ತೇನೆ. ಹಾಗಾಗಿ ವಿದ್ಯಾರ್ಥಿ ಮಿತ್ರರೇ, ನಿಮಗೆ ಈ ಬ್ಲೂ ಪ್ರಿಂಟಿನ ಒಂದು ಸಂದೇಶವನ್ನು ನಿಮಗೆ ಸರಿ ಅನಿಸಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಆಲ್ ಬಟನನ್ನು ಕ್ಲಿಕ್ ಮಾಡಿ ಅಂತ ಹೇಳುತ್ತಾ ಮುಂದಿನ ಭಾಗದಲ್ಲಿ ನಿಮಗೆ ಗ್ರಾಮರನ್ನು ಅಂದರೆ ಈಗಾಗಲೇ ಗೌರ್ಮೆಂಟ್ ಕೊಟ್ಟಂಥ ಪೇಪರನ್ನು ಈ ಸಪ್ಲಿಮೆಂಟ್ರಿ ಪೇಪರ್ ಇತ್ತು ಮತ್ತು ಆಮೇಲೆ ಮಂಡಳಿಯಿಂದ ಬಿಡುಗಡೆಯಾದ ಪೇಪರಲ್ಲಿ ಯಾವ ಗ್ರಾಮರ್ ಕೇಳುತ್ತಾರೆ ಅದರಲ್ಲಿ ನಾವು 3 ಎಕ್ಸ್ಟ್ರಾ ಅದನ್ನು ಉದಾಹರಣೆ ಹೇಳ್ಕೊತಾ ನಿಮಗೆ ಒಂದು ಪಾಠವನ್ನು ತಿಳಿಸ್ತೇನೆ. ಹಾಗಾಗಿ ಗ್ರಾಮರನ್ನು ಈಸಿಯಾಗಿ ಕಲಿಯೋಣ. ಈಸಿ ವಿತ್ ಇಂಗ್ಲೀಷ್ ಅಂದರೆ ನಾವು ಈಸಿಯಾಗಿ ಕನ್ನಡದಲ್ಲಿ ನಿಮಗೆ ಇಂಗ್ಲೀಷನ್ನು ತಿಳಿಸುತ್ತಾ ಈಸಿಯಾಗಿ ಕಲಿಯುವಲ್ಲಿ ನನ್ನ ಪ್ರಯತ್ನ ನಿಮಗೆ ಹೆಚ್ಚಿನ ರೀತಿಯಲ್ಲಿ ಮಾಡಲು ಹಾಗೆ ಪರ್ಸೆಂಟೇಜನ್ನು ನೀವು ಯಾರು ಫೇಲ್ ಆಗ್ತೀನಿ ಅಂತ ಭಯ ಇರುತ್ತೆ ಅವರಿಗೆ ಪಾಸ್ ಮಾಡುವಂತೆ ನಾನು ಮಾಡ್ತೀನಿ ಅಂತ ನಾನು ಹೇಳ್ತೇನೆ. ಆಮೇಲೆ ಯಾರು ನಿಮಗೆ ಪರ್ಸೆಂಟೇಜ್ ಕಡಿಮೆ ಆಗ್ತಿದೆ ಅಂದರೆ ಪರ್ಸೆಂಟೇಜ್ ಹೆಚ್ಚಿಗೆ ಆಗೋ ರೀತಿಯಲ್ಲಿ ಹೇಗೆ ಬರೆಯುವುದು ಪೇಪರ್ ಎಂದು ಮುಂದಿನ ಭಾಗದಲ್ಲಿ ಹೇಳುತ್ತೇನೆ. ಓಕೆ, ಧನ್ಯವಾದಗಳು.